ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರು ನಿಮ್ಮೊಂದಿಗೆ ವಾಸ ಮಾಡುತ್ತಿರುವನು. ಇದು ಎಷ್ಟು ದೊಡ್ಡ ವಿಷಯವಾಗಿದೆ. ದೇವರು ನಿಮ್ಮ ಸಂಗಡ ವಾಸ ಮಾಡುತ್ತಿದ್ದಾನೆ. ನೋಡ್ರಿ ಪ್ರಿಯರೇ, ಜಕರ್ಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಸಂಗಡ ವಾಸ ಮಾಡುವುದು ಎಷ್ಟು ದೊಡ್ಡ ವಿಷಯ. ದೇವರು ನಮ್ಮ ಸಂಗಡ ಇರುವುದೇ ಆದರೆ ನಮ್ಮನ್ನ ಎದುರಿಸುವವರು ಯಾರು? ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ನಿಮ್ಮ ಸಂಗಡ ವಾಸ ಮಾಡಲು ಇಷ್ಟವುಳ್ಳವರಾಗಿದ್ದಾರೆ. ಅನೇಕ ಜನರು ದೇವರು ನಮ್ಮ ಸಂಗಡ ವಾಸ ಮಾಡುತ್ತಿದ್ದಾರೆ ಎಂಬುದಾಗಿ ಗೊತ್ತಿಲ್ಲದೆ ಜೀವನ ಮಾಡುತ್ತಿದ್ದಾರೆ. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಉಲ್ಲಾಸಗೊಳ್ರಿ, ಹರ್ಷಧ್ವನಿಗೈಯಿರಿ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ದೇವರು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ, ನಿಮ್ಮ ಸಂಗಡ ಇದ್ದಾನೆ. ಇದನ್ನ ನೀವು ಗ್ರಹಿಸದೆ ಜೀವಿಸ್ತಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನ್ನ ಸಂಗಡ ವಾಸ ಮಾಡುತ್ತಿದ್ದೇನೆ. ಇದನ್ನ ನೀವು ಗ್ರಹಿಸಿಕೊಳ್ಳುವಾಗ, ದೇವರೇ ನನ್ನ ಸಂಗಡ ನೀವು ವಾಸ ಮಾಡುತ್ತಿದ್ದೀರಿ, ನಿಮಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ಆರಾಧನೆ ಮಾಡುವಾಗ, ದೇವರನ್ನ ಘನಪಡಿಸುವಾಗ, ದೇವರ ಪ್ರಸನ್ನತೆಯನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಕಾಣಬಹುದು. ದೇವರ ಕಾರ್ಯಗಳನ್ನ, ದೇವರ ಅದ್ಭುತಗಳನ್ನ ನಿಮ್ಮ ಕುಟುಂಬದಲ್ಲಿ ನೀವು ಕಾಣಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮ್ಮ ಸಂಗಡ ವಾಸ ಮಾಡುತ್ತಿರುವುದು ಎಷ್ಟು ದೊಡ್ಡ ವಿಷಯ. ದೇವರು ನನ್ನ ಸಂಗಡ ಇದ್ದಾರೆ. ದೇವರೆಲ್ಲವನ್ನ ನೋಡಿಕೊಳ್ಳುತ್ತಾರೆ. ಈ ಲೋಕದ ಜೀವಿತವೆಲ್ಲ ನನ್ನನ್ನು ನಡೆಸ್ತಾರೆ ಎಂಬುದಾಗಿ ನೀವು ನಂಬಿ, ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನೀವು ನಂಬಿ ದೇವರೊಟ್ಟಿಗೆ ನಡೆಯಿರಿ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನದಲ್ಲಿ, ಇದಲ್ಲದೆ ಸಿಂಹಾಸನದೊಳಗಿಂದ ಒಂದು ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಯಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಪರಲೋಕದಲ್ಲಿ ಈ ಒಂದು ಶಬ್ದವನ್ನು ಭಕ್ತನು ಕೇಳಿಸಿಕೊಳ್ಳುತ್ತಿದ್ದಾನೆ. ದೇವರ ನಿವಾಸ ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರ ನಿವಾಸ ನಿಮ್ಮಲ್ಲಿ ಅದೇ. ದೇವರು ನಿಮ್ಮ ಸಂಗಡ ವಾಸ ಮಾಡುವಾಗ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ, ಕಳವಳ ಪಡುವಂತ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕಾರ್ಯಗಳನ್ನ ದೇವರೇ ನೋಡಿಕೊಳ್ಳುತ್ತಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರನ್ನ ನಿಮ್ಮ ಮನೆಯ ಒಡೆಯನ್ನಾಗಿ ಮಾಡಬೇಕು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಒಡೆಯನ್ನಾಗಿ ಮಾಡಬೇಕು. ದೇವರೇ ನೀನೇ ಒಡೆಯನು, ಇವೆಲ್ಲವನ್ನ ನೋಡುವಾತನು, ನನ್ನ ನಡೆಸುವಾತನು ನೀನೇ ಆಗಿದ್ದಿ, ಎಲ್ಲವನ್ನ ನೀನು ನೋಡಿಕೊಳ್ಳುವುದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ, ದೇವರನ್ನ ಘನಪಡಿಸುವಾಗ, ದೇವರ ಪ್ರಸನ್ನತೆಯನ್ನ ನಿಮ್ಮ ಮನೆಯಲ್ಲಿ ಕಾಣಬಹುದು. ನೀವು ಚಿಂತೆ ಮಾಡ್ತಿದ್ದೀರೋ,
ವೇದನೆ ಪಡ್ತಿದ್ದೀರೋ, ನನಗೆ ಯಾರಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಈ ವಾಕ್ಯವನ್ನ ಕೇಳುವಾಗ ಎಷ್ಟು ಸಂತೋಷವಾಗ್ತದೆ. ದೇವರು ನಮ್ಮ ಸಂಗಡ ಇರುವಾಗ ಈ ಲೋಕದಲ್ಲಿ ನಮ್ಮನ್ನ ಎದುರಿಸಲು ಯಾವ ಶಕ್ತಿಯಿಂದಲೂ ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ. ದೇವರು ನಿಮಗೆ ಸಂರಕ್ಷಣೆ ಕೊಡುವುದಕ್ಕಾಗಿ, ಆಶೀರ್ವಾದ ಮಾಡುವುದಕ್ಕಾಗಿ, ರೂಪಿಸುವುದಕ್ಕಾಗಿ, ಮುನ್ನಡೆಸುವುದಕ್ಕಾಗಿ ನಿಮ್ಮ ಜೊತೆಯಲ್ಲೇ ವಾಸ ಮಾಡುತ್ತಿದ್ದಾನೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ದೇವರು ನೀವು ಸ್ತುತಿಸಬೇಕು. ದೇವರೇ, ನನ್ನ ಸಂಗಡ ವಾಸ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನೀನು ನನ್ನಲ್ಲಿ ಇರುವುದರಿಂದ, ನಮ್ಮ ಸಂಗಡ ವಾಸ ಮಾಡುತ್ತಿರುವುದರಿಂದ ಈ ಲೋಕದ ಜೀವಿತವೆಲ್ಲ ನಾನು ಭಯ ಪಡುವುದಿಲ್ಲ, ಚಿಂತೆ ಮಾಡುವುದಿಲ್ಲ. ನೀನೇ ನನಗೆಲ್ಲವಾಗಿದ್ದಿ, ನನಗೆ ಒಡೆಯನಾಗಿದ್ದಿ, ನನ್ನನ್ನು ಮುನ್ನಡೆಸುವ ದೇವರಾಗಿದ್ದಿ, ನನಗೆ ಸರ್ವವೂ ನೀನೇ ಆಗಿದ್ದಿ. ನೀನು ನನ್ನ ಸಂಗಡ ವಾಸ ಮಾಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನ ಘನಪಡಿಸುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ನಾವು ಸಲ್ಲಿಸಬೇಕು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಈ ಲೋಕದ ಜೀವಿತವೆಲ್ಲ ನೀವು ಹೆದರುವಂತ, ಭಯಪಡುವಂತ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನೊಂದಿಗಿದ್ದೇನೆ. ನಮ್ಮನ್ನು ಬಲಪಡಿಸುವುದಕ್ಕಾಗಿ, ಸಂತೈಸುವುದಕ್ಕಾಗಿ, ರೂಪಿಸುವುದಕ್ಕಾಗಿ ಆತ ನಮ್ಮ ಸಂಗಡ ಇದ್ದಾನೆ. ಮಾತ್ರವಲ್ಲದೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಆತನು ಸಹಾಯ ಮಾಡುವ ದೇವರಾಗಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ವಾಸ ಮಾಡಿಕೊಂಡು, ನಿಮ್ಮನ್ನು ಬಲಪಡಿಸಿಕೊಂಡು, ಪ್ರತಿಯೊಂದು ವಿಷಯದಲ್ಲೂ ಆತನು ನಿಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ಮಾತ್ರವಲ್ಲದೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ. ಆತನು ತನ್ನ ಬಲಗೈಯನ್ನು ನಮಗೆ ಚಾಚಿ ನಮಗೆ ಸಹಾಯ ಮಾಡುವುದು ಮಾತ್ರವಲ್ಲದೆ, ನಮ್ಮನ್ನು ಬಲಪಡಿಸುವುದು ಮಾತ್ರವಲ್ಲದೆ, ಆತನ ಬಲಗೈಯನ್ನು ಚಾಚಿ ನಮಗೆ ಆಧಾರ ಕೊಡುವ ದೇವರಾಗಿದ್ದಾನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನೀವು ಭಯ ಪಡ್ತಿದ್ದೀರೋ? ಯಾವ ವಿಷಯದಲ್ಲಿ ಭಯ ಪಡ್ತಿದ್ದೀರಾ? ಈ ಸಾಲವನ್ನು ಯಾವ ರೀತಿ ತೀರಿಸಲಿ? ಮಕ್ಕಳ ಮದುವೆಯನ್ನು ಯಾವ ರೀತಿ ಮಾಡಲಿ? ಮಕ್ಕಳ ಮದುವೆಯನ್ನು ಮಾಡಲು ನನ್ನ ಹತ್ರ ಹಣ ಇಲ್ಲ, ಈ ಮನೆಯನ್ನು ಕಟ್ಟಲು ನನ್ನ ಹತ್ರ ಹಣ ಇಲ್ಲ, ದೇವರ ಸೇವೆ ಮಾಡ್ತಾ ಇದ್ದೇನೆ, ಆಲಯವನ್ನು ಕಟ್ಟಲು ನನ್ನ ಹತ್ರ ಹಣ ಇಲ್ಲ, ನಾನು ಈ ಸಮಸ್ಯೆಯಲ್ಲಿದ್ದೇನೆ, ಇದರಿಂದ ಬಿಡುಗಡೆ ಆಗುವುದು ಯಾವ ರೀತಿ ಎಂಬುದಾಗಿ ವೇದನೆ ಪಡ್ತಿದ್ದೀರೋ? ನಿಮ್ಮನ್ನ ನೋಡುವ ದೇವರು, ನಿಮ್ಮ ಸೃಷ್ಟಿಕರ್ತನಾದ ದೇವರು, ನಿಮ್ಮನ್ನ ಪ್ರೀತಿಸುವ ದೇವರು, ನಿಮಗೆ ಸಹಾಯ ಮಾಡುವ ದೇವರು, ನಿಮ್ಮನ್ನ ಬಲಪಡಿಸುವ ದೇವರು, ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ಆತನು ಮೃತ್ಯುಂಜಯನಾಗಿ ಎದ್ದು ಬಂದಂತ ಮಹೋನ್ನತ ದೇವರು. ಹಲ್ಲೆಲೂಯಾ. ಆತ ನಿಮ್ಮ ಸಂಗಡ ಇದ್ದಾನೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ. ದೇವರು ನಿಮ್ಮ ಸಂಗಡ ಇರುವುದರಿಂದ ಈ ಲೋಕದಲ್ಲಿ ಯಾವ ವಿಷಯದಲ್ಲಿಯೂ ಭಯ ಪಡಬೇಡ್ರಿ, ಕಳವಳ ಬೇಡ, ಚಿಂತೆ ಬೇಡ. ದೇವರು ನಿಮ್ಮ ಸಂಗಡ ಇದ್ದಾನೆ. ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಮುನ್ನಡೆಸಲು, ಸಹಾಯ ಮಾಡಲು, ಪ್ರತಿಯೊಂದು ಸಮಯದಲ್ಲಿ ನಿಮಗೆ ಹಸ್ತವನ್ನ ಚಾಚಲು ಆತನು ಸಿದ್ಧನಿದ್ದಾನೆ. ಈ ವಾಕ್ಯವನ್ನ ಕೇಳುವಾಗ
ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿರಿ. ದೇವರೇ, ನನ್ನ ಸಂಗಡ ನೀವು ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನ ಘನಪಡಿಸಿರಿ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 20ನೇ ಅಧ್ಯಾಯ 11ನೇ ವಚನದಲ್ಲಿ, ಯೆಹೋವನಾದರೋ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ, ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಯಾವ ರೀತಿ ಇದ್ದಾನಂತೆ? ಭಯಂಕರ ಶೂರನಾಗಿ ನಮ್ಮ ಸಂಗಡ ಇದ್ದಾನೆ. ನೀವು ಹೇಳಬೇಕು, ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ಸೈತಾನನು ಯಾವ ಕಷ್ಟಗಳನ್ನು, ನಷ್ಟಗಳನ್ನು, ವೇದನೆಗಳನ್ನು, ಸಾಲಗಳನ್ನು, ರೋಗಗಳನ್ನು, ಬಾಧೆಗಳನ್ನು, ಬಡತನಗಳನ್ನು, ಅವಮಾನಗಳನ್ನು, ನಿಂದೆಗಳನ್ನು ತಂದು ಹಾಕಿದರೂ ದೇವರು ನಿಮಗೆ ಅವೆಲ್ಲದರ ಮೇಲೆ ಜಯ ಕೊಡಲು ಭಯಂಕರ ಶೂರನಾಗಿ ನಿಮ್ಮ ಸಂಗಡ ಇದ್ದಾನೆ. ಹಾಗಾದ್ರೆ ವೈರಿ ಗೆಲ್ಲದೆ ಮುಗ್ಗರಿಸುತ್ತಾನೆ. ವೈರಿ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಕಷ್ಟಗಳನ್ನು, ಹೋರಾಟಗಳನ್ನು, ಸಮಸ್ಯೆಗಳನ್ನು ತಂದು ಹಾಕಿ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಆತನು ಮುಗ್ಗರಿಸುತ್ತಾನೆ, ಆತನು ಸೋತು ಹೋಗುತ್ತಾನೆ. ಯಾವ ಸಮಸ್ಯೆಗಳು ನಿಮ್ಮನ್ನ ಮುಳುಗಿಸಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರು ಭಯಂಕರ ಶೂರನಾಗಿ ನಿಮ್ಮ ಸಂಗಡ ಇದ್ದಾನೆ. ಇದನ್ನ ಕೇಳುವಾಗ ನಿಮಗೆ ಸಂತೋಷವಾಗ್ತದಲ್ಲ? ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ದೇವರನ್ನ ಆರಾಧಿಸಿರಿ. ದೇವರೇ, ನೀ ನನ್ನ ಸಂಗಡ ವಾಸ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಆತನ ಘನಪಡಿಸಿರಿ, ಆತನ ಘನಪಡಿಸಿರಿ. ದೇವರ ಸಂಗಡ ನೀವಿರುವಾಗ, ದೇವರು ನಿಮ್ಮ ಸಂಗಡ ಇರುವಾಗ ನೀವು ಸಂತೋಷ ಪಡಬೇಕು. ಅದನ್ನ ದೇವರು ಇಷ್ಟಪಡ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಅನೇಕ ಜನರು ಹೇಳುವುದುಂಟು, ನಾನು ಒಂಟಿಯಾಗಿದ್ದೇನೆ, ನಾವು ಒಂದು ಕುಟುಂಬ ಮಾತ್ರ ಇದ್ದೇವೆ, ನಾವು ಕೆಲವು ಜನರು ಮಾತ್ರ ಇದ್ದೇವೆ, ನಮಗೆ ಯಾರು ಸಹಾಯಕರಿಲ್ಲ, ನಮಗೆ ಬಲಪಡಿಸುವವರು ಯಾರೂ ಇಲ್ಲ, ನಮ್ಮ ಹಿತೈಷಿಗಳು ಯಾರೂ ಇಲ್ಲ ಎಂಬುದಾಗಿ ವೇದನೆ ಪಡ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಾಗಾದ್ರೆ ಪ್ರಿಯರೇ, ನೀವು ಅನಾಥರಲ್ಲ, ದೆಸಗೆಟ್ಟವರಲ್ಲ, ಉನ್ನತವಾದ ದೇವರ ಮಕ್ಕಳು. ದೇವರು ನಿಮ್ಮ ಸಂಗಡ ಇದ್ದಾನೆ. ಆತ ನಿಮಗೆ ಸರ್ವವೂ ಆಗಿದ್ದಾನೆ. ನಿಮಗೆ ಬಂಧು ಬಳಗವೂ ಆತನೇ, ನಿಮಗೆ ಸ್ನೇಹಿತನು ಆತನೇ, ನಿಮಗೆ ದೇವರು ಆತನೇ, ನಿಮ್ಮ ಹಿತೈಷಿ ಆತನೇ, ನಿಮಗೆ ಸರ್ವವೂ ಆತನೇ ಆಗಿದ್ದಾನೆ. ದೇವರು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬಂದಿದ್ದಾನೆ, ನಿಮ್ಮ ಜೊತೆಯಲ್ಲಿ ಇದ್ದಾನೆ, ನಿಮ್ಮ ಜೊತೆಯಲ್ಲಿ ವಾಸ ಮಾಡುತ್ತಿದ್ದಾನೆ. ಇದನ್ನು ಗ್ರಹಿಸಿಕೊಳ್ಳ್ರಿ. ದೇವರು ನಿಮ್ಮ ಸಂಗಡ ವಾಸ ಮಾಡುತ್ತಿರುವುದನ್ನ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆತನು ಎಂದಿಗೂ ಒಂದು ದಿನವಾದರೂ ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳು, ಬಾಧೆಗಳು ಬಂದಾಗ ನನಗೆ ಯಾರಿದ್ದಾರೆ ಎಂಬುದಾಗಿ ಅನೇಕ ಜನರು ತವಕ ಪಡುತ್ತಾರೆ. ನನಗೆ ಸಹಾಯ ಮಾಡುವವರು ಯಾರು, ನನ್ನ ಹಿತೈಷಿಗಳು ಯಾರು ಎಂಬುದಾಗಿ ವೇದನೆ ಪಡ್ತಾರೆ. ಅದಕ್ಕಾಗಿಯೇ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಅನಾಥರಲ್ಲ, ದೇಶಗೆಟ್ಟವರಲ್ಲ, ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ನಿಮ್ಮ ಸಂಗಡ ಇರುವಾಗ ದೇವರು ನಿಮಗೆ ಎಲ್ಲವೂ ಆತನೇ ಆಗಿದ್ದಾನೆ, ಸರ್ವವೂ ಆತನೇ ಆಗಿದ್ದಾನೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ದೇವರು ನಿಮಗೆ ಎಲ್ಲವೂ ಆಗಿದ್ದಾನೆ. ಹಾಗಾದರೆ ಪ್ರಿಯರೇ, ಈ ವಾಕ್ಯವನ್ನ ಕೇಳಿಸಿಕೊಂಡ ಮೇಲೆ ನೀವೇನು ಮಾಡಬೇಕು? ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನದಲ್ಲಿ,
ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನ ಮಾಡಿಕೊಳ್ಳುವೆವು. ಹಲ್ಲೆಲೂಯಾ. ಈಗ ನೀವು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಾಗಾದರೆ ದೇವರು ನಿಮ್ಮ ಸಂಗಡ ವಾಸ ಮಾಡಲು, ನಿಮ್ಮನ್ನ ಮುನ್ನಡೆಸಲು, ನಿಮ್ಮನ್ನ ಪ್ರೀತಿಸಿದಂಥ ದೇವರನ್ನೇ ನೀವು ಪ್ರೀತಿ ಮಾಡಬೇಕು. ಮಾತ್ರವಲ್ಲದೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ದೇವರನ್ನು ನೀವು ಪ್ರೀತಿ ಮಾಡಬೇಕು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಹಾಗೇನು ನಡೀತದೆ? ಅವನನ್ನು ನನ್ನ ತಂದೆಯು ಪ್ರೀತಿಸುವನು. ದೇವರನ್ನ ಯಾರು ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿಯನ್ನು ತಂದೆಯಾದ ದೇವರು ಪ್ರೀತಿ ಮಾಡ್ತಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮತ್ತು ನಾವಿಬ್ಬರು ಅವನ ಬಳಿಯಲ್ಲಿ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನ ಮಾಡಿಕೊಳ್ಳುವೆವು. ನೀವು ದೇವರನ್ನ ಪ್ರೀತಿ ಮಾಡುವಾಗ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ದೇವರ ಚಿತ್ತದಂತೆ ನೀವು ಜೀವಿಸುವಾಗ, ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮ ದೇವರು ನಿಮ್ಮ ಬಳಿಯಲ್ಲಿ ಬಂದು ಬಿಡಾರವನ್ನ ಮಾಡಿಕೊಂಡು ನಿಮ್ಮಲ್ಲಿ ವಾಸಿಸಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನೀವೇನ್ ಮಾಡಬೇಕು? ದೇವರೇ, ಈ ಲೋಕದಲ್ಲಿ ನಿನ್ನನ್ನು ನಾನು ಪ್ರೀತಿಸುತ್ತೇನೆ. ನಿನಗಿಂತ ಶ್ರೇಷ್ಠವಾದದ್ದು, ರಮಣೀಯವಾದದ್ದು ಈ ಲೋಕದಲ್ಲಿ ನನಗೆ ಯಾವುದಿಲ್ಲ ಸ್ವಾಮಿ. ನನ್ನನ್ನು ಪ್ರೀತಿಸಿದಂಥ ದೇವರನ್ನು, ನನಗೋಸ್ಕರ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರಾದ ಯೇಸುವನ್ನು ನಾನು ಪ್ರೀತಿಸುತ್ತೇನೆ. ಈ ಲೋಕದಲ್ಲಿ ನೀನು ನನಗೆ ಸಾಕು. ನಿನ್ನನ್ನು ನಾನು ಪ್ರೀತಿಸ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನನ್ನಲ್ಲಿ ಬಂದು ವಾಸಿಸು ಎಂಬುದಾಗಿ ಹೇಳುವಾಗ ಕರ್ತನು ನಿಮ್ಮಲ್ಲಿ ಬಂದು ವಾಸ ಮಾಡುತ್ತಾ ದೇವರ ಪ್ರಸನ್ನತೆಯಿಂದ ನೀವು ತುಂಬಿಸಲ್ಪಟ್ಟವರಾಗಿ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ಹೊಂದಿಕೊಂಡವರಾಗಿ ದೇವರ ಪ್ರಸನ್ನತೆಯಲ್ಲಿ ನೀವು ಜೀವಿಸಲು ಸಾಧ್ಯ. ದೇವರು ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ದೇವರ ಪ್ರಸನ್ನತೆ, ದೈವಿಕ ಸಮಾಧಾನ ಅಲ್ಲಿ ಇರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ನೀವೊಂದು ತೀರ್ಮಾನವನ್ನ ಮಾಡ್ರಿ. ನಾನು ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಯೇಸುವೆ ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನನ್ನಲ್ಲಿ ಬಂದು ವಾಸ ಮಾಡ್ರಿ. ನಿನ್ನ ಪ್ರಸನ್ನತೆ ನನಗೆ ಬೇಕು, ನಿನ್ನಲ್ಲಿರುವಂಥ ಆಶೀರ್ವಾದ ನನಗೆ ಬೇಕು. ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ, ನೀನು ನನಗೆ ಬೇಕೇ ಬೇಕು. ಯೇಸುವೆ ನಮ್ಮಲ್ಲಿ ಬಂದು ವಾಸ ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ಬಳಿಯಲ್ಲಿ ಬಂದು ವಾಸ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ, ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ದೇವರ ದೈವಿಕ ಸಮಾಧಾನವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಲು ದೇವರು ಸಹಾಯ ಮಾಡುತ್ತಾನೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ, ಯೇಸುವೇ ನನ್ನಲ್ಲಿ ಬಂದು ವಾಸ ಮಾಡ್ರಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನಿನಗಿಂತ ಶ್ರೇಷ್ಠವಾದ್ದು ಈ ಲೋಕದಲ್ಲಿ ಯಾವುದಿಲ್ಲ ಸ್ವಾಮಿ. ಆ ಸ್ವಾಮಿ ನಮ್ಮಲ್ಲಿ ಬಂದು ವಾಸ ಮಾಡ್ರಿ ಎಂಬುದಾಗಿ ನಿಮ್ಮನ್ನ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮಲ್ಲಿ ಬಂದು ವಾಸ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ಸರ್ವವನ್ನು ಆಳುವಂತ ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವನು, ಪರಿಶುದ್ಧನು ಪರಿಶುದ್ಧನು, ಭೂಮಿ ಆಕಾಶಗಳ ಒಡೆಯನು, ನಮ್ಮನ್ನ ಉಂಟು ಮಾಡಿದ ಪರಮ ತಂದೆಯಾದ ದೇವರೇ,
ನಮ್ಮ ಜೊತೆಯಲ್ಲಿ ನೀವು ವಾಸ ಮಾಡುವುದು ಎಷ್ಟು ದೊಡ್ಡ ವಿಷಯವಾಗಿದೆ. ಈ ವಾಕ್ಯವನ್ನ ಎಷ್ಟು ಜನರು ಕೇಳಿಸಿಕೊಂಡು, ಯೇಸಪ್ಪ ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೇನೆ, ನನ್ನಲ್ಲಿ ಬಂದು ವಾಸ ಮಾಡ್ರಿ, ನನ್ನ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ನೀನೇ ಒಡೆಯನು ಸ್ವಾಮಿ. ದೇವರೇ, ನಮ್ಮನ್ನ ಈ ಲೋಕದಲ್ಲಿ ಮುನ್ನಡೆಸಿರಿ. ನೀವಿಲ್ಲದೆ ಈ ಲೋಕದಲ್ಲಿ ಬದುಕಲು ನಮ್ಮಿಂದ ಆಗದು, ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ಆ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ಆ ಸ್ಥಳದಲ್ಲಿ ಬಂದು ನೀವು ವಾಸ ಮಾಡುವುದಕ್ಕಾಗಿ ಸ್ತೋತ್ರ. ಅವರ ಪರಿಸ್ಥಿತಿಯನ್ನು ಬದಲಿಸಿ, ಅವರ ಕಷ್ಟಗಳಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ, ಅವಮಾನದಿಂದ, ರೋಗದಿಂದ ಬಿಡುಗಡೆ ಕೊಟ್ಟು ಯೇಸು ನಾಮದಲ್ಲಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿನ್ನನ್ನು ಘನಪಡಿಸಲು ಅವರಿಗೆ ಈಗಲೇ ಸಹಾಯ ಮಾಡ್ರಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ, ಪ್ರಾರ್ಥನೆ ಕೇಳಿ ಅವರನ್ನ ಈಗಲೇ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಅವರ ಮನೆಯಲ್ಲಿ ನೀವು ವಾಸ ಮಾಡೋದಕ್ಕಾಗಿ ಸ್ತೋತ್ರ. ಈಗಲೇ ನಿನ್ನ ಪ್ರಸನ್ನತೆ ಅವರಿರುವಂತಹ ಸ್ಥಳದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಕೇಳಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಯೇಸುವಿನ ಮೂಲಕ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರು ನಿಮ್ಮ ಸಂಗಡ ವಾಸ ಮಾಡುವುದು ಎಷ್ಟು ದೊಡ್ಡ ವಿಷಯ. ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಸಂಗಡ ವಾಸ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ತೀರ್ಮಾನ ಮಾಡಿದ್ದಾನೆ. ನೀವು ದೇವರನ್ನ ಘನಪಡಿಸಿರಿ, ಪ್ರಾರ್ಥನೆ ಮಾಡಿರಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಈ ವಾಕ್ಯ ನಿಮಗೆ ಪ್ರಯೋಜನಕರವಾಗಿರುವುದಾದರೆ, ಆಶೀರ್ವಾದಕರವಾಗಿರುವುದಾದರೆ ನಮಗೆ ತಿಳಿಯಪಡಿಸಿರಿ. ಅನೇಕ ಜನರಿಗೆ ಈ ವಾಕ್ಯವನ್ನು ತಿಳಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.